ವೆಲ್ಕಮ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಅಪೌಷ್ಟಿಕತೆಗೆ ಕುಖ್ಯಾತಿಯಾಗಿರುವಂಥ ಡಿಜೆಹಳ್ಳಿ ಮತ್ತೆ ಸುದ್ದಿ ಮಾಡ್ತಾ ಇದೆ. ಇಲ್ಲಿನ ಅಂಗನವಾಡಿಗಳಲ್ಲಿ ಅಪೌಷ್ಟಿಕ ಮಕ್ಕಳಿಗೆ ಸ್ಪೈರುಲಿನಾ ಅನ್ನೋ ಪುಡಿಯೊಂದನ್ನು ಕೊಡಲಾಗ್ತಾ ಇದೆ. ಆದರೆ ಅದನ್ನು ಕೊಡ್ತಿರೋರು ಯಾರು, ಅನುಮತಿ ಕೊಟ್ಟೋರು ಯಾರು, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಡಿಜೆಹಳ್ಳಿ ಅಂದರೆ ನೆನಪಾಗೋದು ಬಡತನ, ಅಪೌಷ್ಟಿಕತೆ. ಇದಕ್ಕೆ ಕಾರಣ ಬೆಂಗಳೂರು ಸೊಮಾಲಿಯಾ ಎಂಬ ಕುಖ್ಯಾತಿ ಪಡೆದಿದೆ. ಡಿಜೆಹಳ್ಳಿಯನ್ನ ಅಪೌಷ್ಟಿಕತೆಯಿಂದ ಮುಕ್ತಿಗೊಳಿಸಲು ಸರ್ಕಾರ ಪ್ರಯತ್ನಿಸುತ್ತಿದೆ. ಆದರೆ ಇಲ್ಲಿನ ಅಂಗನವಾಡಿಯಲ್ಲೀಗ ಮಕ್ಕಳಿಗೆ ಸ್ಪಿರುಲಿನಾ ಎಂಬ ಪುಡಿಯನ್ನ ವಿತರಿಸಲಾಗ್ತಿದೆ. ಈ ಪುಡಿ ಕೇವಲ ಗ್ರಾಮ್ನಷ್ಟಿದ್ದು 1 ಕೆಜಿ ತರಕಾರಿ, ಹಣ್ಣುಗಳಿಗೆ ಸಮವಂತೆ. ಇನ್ನು ಮಕ್ಕಳಿಗೆ ಪ್ರತಿದಿನ 2 ಕ್ಯಾಪ್ಸೂಲ್ಸ್, ದೊಡ್ಡವರಾದರೆ 4 ರಿಂದ 6 ಮಾತ್ರೆಗಳು ತೆಗೆದುಕೊಳ್ಬೇಕಂತೆ. ಈಗಾಗಲೇ ಡಿಜೆಹಳ್ಳಿಯಲ್ಲಿ ಮಕ್ಕಳಿಗೆ ಈ ಪುಡಿಯನ್ನ, ಗರ್ಭಿಣಿಯರಿಗೆ ಮಾತ್ರೆಯನ್ನ ನೀಡಲಾಗುತ್ತಿದೆ. ಡಯಾಬಿಟಿಸ್, ಒತ್ತಡ, ಕೀಲು ನೋವಿಗೂ ಇದು ಮದ್ದಂತೆ. ಇದು ಹಸಿವು ನೀಗಿಸುವ ಶಕ್ತಿ ಹೊಂದಿದೆ. ಇಂತಹ ಔಷಧಿಯನ್ನ ಅಪೌಷ್ಟಿಕ ಮಕ್ಕಳಿಗೆ, ಗರ್ಭಿಣಿಯರಿಗೆ ನೀಡ್ತಿರೋದು ಯಾಕೆ ಅನ್ನೋದು ಆರೋಗ್ಯ ಕಾರ್ಯಕರ್ತರ ಪ್ರಶ್ನೆ. ಸಿವಿಯರ್ ಮ್ಯಾಲ್ನ್ಯೂಟ್ರಿಷನ್ ಇರೋ ಮಕ್ಕಳಿಗೆ ಇದು ಏನೋ ಹೇಳ್ತಾ ಇದ್ರು 6 ಸ್ಪೂನ್ ಕೊಡ್ತಾ ಇದ್ದೀವಿ ಅಂತ, ಪ್ರೆಗ್ನೆಂಟ್ ಲೇಡೀಸ್ಗಂತ. ಇವಾಗ FDA ಅದು ಅಪ್ರೂವ್ ಮಾಡಿಲ್ಲ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ಯಾವ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ನಮಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಬೆಳಗ್ಗೆ ಜಾಯಿಂಟ್ ಡೈರೆಕ್ಟರ್ ಹೋದ್ರೆ ಫೋನ್ ಮಾಡಿದರೆ ನಮಗೆ ಇವು ಕಂಪ್ನಿಗೆ ಏನು ಒಪ್ಪಂದ ಇಲ್ಲ, ನಮಗೇನು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಇನ್ನು ಈ ಬಗ್ಗೆ ಸರ್ಕಾರಕ್ಕಾಗಲಿ BBMPಗಾಗಲಿ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಡಿಜೆಹಳ್ಳಿಯ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದರ ಜಾಹೀರಾತುಗಳು ರಾರಾಜಿಸ್ತವೆ. ಹಾಗಾದ್ರೆ ಅಂಗನವಾಡಿ ಮಕ್ಕಳಿಗೆ ಯಾರು ಏನ್ ಬೇಕಾದರೂ ನೀಡಬಹುದಾ? ಅದರಲ್ಲೂ ಅಪೌಷ್ಟಿಕ ಮಕ್ಕಳು, ಗರ್ಭಿಣಿಯರಂತಹ ಸೂಕ್ಷ್ಮ ಪ್ರಕೃತಿಯುಳ್ಳವರಿಗೆ ಇಂತಹುದನ್ನ ನೀಡುವುದರ ಮುನ್ನ ಅದರ ಅಡ್ಡ ಪರಿಣಾಮಗಳ ಬಗ್ಗೆ ಪರೀಕ್ಷಿಸಬೇಕಾಗುತ್ತಲ್ವೇ? ಇನ್ನಾದರೂ ಆರೋಗ್ಯ ಇಲಾಖೆ, BBMP ಈ ಬಗ್ಗೆ ಗಮನ ಹರಿಸಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ರಜನಿ MG, ಸುವರ್ಣ ನ್ಯೂಸ್. ಸಾಮಾನ್ಯವಾಗಿ ಹಾರ್ಟ್ ಆಪರೇಷನ್ ಯಾರು ಮಾಡಿಸ್ಕೊಳ್ತಾರೋ ಅವರಿಗೆ ಈ ಕಷ್ಟದ ಕೆಲಸಗಳನ್ನು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲೊಬ್ಬ ಯುವತಿ ಇದ್ದಾಳೆ, ಆಕೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡಿದ್ದಾಳೆ. ಆದರೂ ಕೂಡ ಅತ್ಯಂತ ಸುಲಭವಾಗಿ ಸಾಹಸ ಕ್ರೀಡೆಗಳನ್ನು ಆಕೆ ಮಾಡ್ತಾಳೆ. ನಡೀತಿದೆ ಗಾಡಿ, ನಿಲ್ಲದು ಗಡಿ, ಚಾಯ್ಸು ನಿಮ್ಮ ಕೈಯಲ್ಲಿ. ಎಲ್ಲ ಕಡೆ ನೋಡಿ ಏನಿದೆ ಸರಿ, ಅದು ಬಿಟ್ಟರೆ ಬೇರೆ ಎಲ್ಲ ಬಿಟ್ಟು ಹಾಕಿ. ಜೀವನ ಒಂದ್ ಕ್ಷಣ ಮರೆತು ಹಾಡಿರಿ. ಹಾಡುತ್ತಾ ನಲಿಯುತ್ತಾ ಇರುವ ಈ ಯುವತಿಯ ಹೆಸರು ರೀನಾ. ತನ್ನ 28ನೇ ವಯಸ್ಸಿನಲ್ಲಿಯೇ ಹೃದಯದ ಸಮಸ್ಯೆಯಿಂದಾಗಿ ಬದಲಿ ಹೃದಯಕ್ಕೆ ಮೊರೆ ಹೋದಾಕೆ. ಅಲ್ಲದೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ ಕರ್ನಾಟಕದ ಮೊದಲ ಮಹಿಳೆ. ಆದರೆ ಈ 4 ವರ್ಷಗಳಲ್ಲಿ ಈಕೆ ಅನೇಕ ಸಾಹಸ ಕ್ರೀಡೆಗಳನ್ನ ಆಡಿದ್ದಾಳೆ. ಆಟೋಟ, ಸಾಹಸ ಕ್ರೀಡೆಗಳಲ್ಲಿ ಈಕೆ ಎತ್ತಿದ ಕೈ. ನೀರೊಳಗೆ 15 ಅಡಿ ಒಳಗೆ ನಡೆಯುವ ಸಾಹಸ, ಮ್ಯಾರಥಾನ್ ಎಲ್ಲದನ್ನೂ ಸರಾಗವಾಗಿ ಮಾಡ್ತಾಳೆ. ನನಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನನಗೆ ಗೊತ್ತಿದ್ದಿಲ್ಲ ವಾಟ್ ಐ ಕ್ಯಾನ್ ಡೂ. ಈ ಹೊಸ ಹಾರ್ಟ್ ಇಟ್ಕೊಂಡು ನಾನು ಏನೇನು ಮಾಡ್ಬೋದು, ಅದೇ ಒಂದು ನನಗೆ ಫುಲ್ ಇನ್ಕ್ವಿಸಿಟಿವ್ನೆಸ್, ಒಂದು ಕ್ಯೂರಿಯಾಸಿಟಿ. ಸೊ 5 ಮಂತ್ಸ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ನಾನು ಫಸ್ಟ್ ಮ್ಯಾರಥಾನ್ ಮಾಡಿದೆ. 3.5 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದೆ. ಸೊ ಅದು ಒಂದು ಥ್ರಿಲ್. ಓಕೆ, ನಾನು ಮಾಡ್ಬೋದು. ಮತ್ತು ನಾನು ಕರ್ನಾಟಕಕ್ಕೆ ಮುಂಚೆ ಹಾಕಿ ಆಡಿದ್ದೀನಿ. ಸೊ ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್. ಸೊ ನನಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂದರೆ ಬಹಳ ಇಷ್ಟ. ತನಗೆ ಬದಲಿ ಹೃದಯ ಕೊಟ್ಟ ದಾನಿಯ ನೆನಪಿಗಾಗಿ ಲೈಟ್ ಫೌಂಡೇಶನ್ ಅನ್ನೋ ಸಂಸ್ಥೆ ಸ್ಥಾಪಿಸಿದ್ದಾಳೆ. ತನ್ನಂತೆ ಬದಲಿ ಅಂಗಾಂಗ ಪಡೆದ ರೋಗಿಗಳಿಗೆ ಆರ್ಥಿಕ ನೆರವು ನೀಡಿದ ಹೃದಯ ವೈಶಾಲ್ಯತೆ ಈಕೆಯದ್ದು. ನಮ್ಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿದೆಯಲ್ಲ, ನಾವು ಸ್ಟಡೀಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಓದ್ಬಿಟ್ಟು ನಾವು ಇನ್ನೊಬ್ಬರಿಗೆ ಈ ಥರ ಕಷ್ಟ ಇರೋರಿಗೆ ಮಾಡಬೇಕು ಹೆಲ್ಪ್ ಅಂತ ಅವ್ರು ನಮಗೆ ಒಂದು ರೋಲ್ ಮಾಡೆಲ್. ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿ ಚೆನ್ನಾಗಿರೋರು ಯಾರು ಹೆಲ್ಪ್ ಮಾಡೋಕ್ಕೆ ಬರಲ್ಲ. ಈಗ ಅವರು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ, ನಾವು ಓದಿ ಓನ್ಲಿ ನಮ್ಮ ಪೇರೆಂಟ್ಸನ್ನು ಸಾಕೋದಲ್ದಲ್ಲೇ ಈ ಥರ ಟ್ರಾನ್ಸ್ಪ್ಲಾಂಟ್ ಆಗಿರೋರಿಗೆ ಹೆಲ್ಪ್ ಮಾಡಬೇಕಂತ ತುಂಬ ಆಸೆ ಇದೆ. ಪ್ರತಿನಿತ್ಯ 7 ಮಾತ್ರೆ ನುಂಗುವ ರೀನಾ ತನ್ನ ನೋವನ್ನ ಮರೆತು ಬೇರೆಯವರ ಕಷ್ಟಕ್ಕೆ ಕೈ ಚಾಚಿದ್ದಾಳೆ. ಜೀವನ ಒಂದ್ ಕ್ಷಣ ಮರೆತು ಹಾಡಿರಿ,
ಮಸ್ತಿ ಮಜದಲ್ಲೇ ದಿನವೂ ಎಲ್ಲರ ಗೆಲ್ಲಿರಿ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಮಹೇಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಓಕೆ, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಇವತ್ತಿನ ಚಿನ್ನದ ರೇಟ್ ಯಾವ ರೀತಿ ಇದೆ ಬನ್ನಿ ಗಮನಿಸ್ತಾ ಹೋಗೋಣ.